ವೆಲ್ಕಮ್ ಟು ಕ್ವಿಜ್ ಜ್ಞಾನ. RBIನ ಕೇಂದ್ರ ಕಚೇರಿ ಎಲ್ಲಿದೆ? RBIನ ಕೇಂದ್ರ ಕಚೇರಿ ಎಲ್ಲಿದೆ? ನಿಮ್ಮ ಆಯ್ಕೆಗಳು: ಎ ಕೋಲ್ಕತ್ತಾ, ಬಿ ಮುಂಬೈ, ಸಿ ದೆಹಲಿ, ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದರ ಸ್ಥಾಪನೆ 1935ರಲ್ಲಿ. ಮೊದಲು ಕೋಲ್ಕತ್ತಾ ಇದರ ಕೇಂದ್ರ ಕಚೇರಿಯಾಗಿದ್ದು ನಂತರ ಮುಂಬೈಗೆ ಸ್ಥಳಾಂತರವಾಗಿದೆ. ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ನಿಮ್ಮ ಆಯ್ಕೆಗಳು: ಎ ಕಿರಣ್ ಬೇಡಿ, ಬಿ VS ರಮಾದೇವಿ, ಸಿ ಸರೋಜಿನಿ ನಾಯ್ಡು, ಡಿ ಮಾರ್ಗರೆಟ್ ಆಳ್ವಾ. ಸರಿಯಾದ ಉತ್ತರ ಆಪ್ಷನ್ ಸಿ ಸರೋಜಿನಿ ನಾಯ್ಡು. ಇವರು ಭಾರತದ ಸ್ವಾತಂತ್ರ್ಯಾನಂತರ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು. ಇವರು ಭಾರತದ ಕೋಗಿಲೆ ಎಂದೇ ಪ್ರಸಿದ್ಧರಾಗಿದ್ದಾರೆ. ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುವ ದೇಶ ಯಾವುದು? ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಯ್ಕೆಗಳು: ಎ ಹಾಂಗ್ಕಾಂಗ್, ಬಿ ಸೌದಿ ಅರೇಬಿಯಾ, ಸಿ ಫ್ರಾನ್ಸ್, ಡಿ ಮೆಕ್ಸಿಕೋ. ಸರಿಯಾದ ಉತ್ತರ ಆಪ್ಷನ್ ಡಿ ಮೆಕ್ಸಿಕೋ. ಮೆಕ್ಸಿಕೋ ದೇಶವು 2026ರಿಂದ ಸುಮಾರು 6300ರಿಂದ 6400 ಟನ್ ಬೆಳ್ಳಿಯನ್ನು ಉತ್ಪಾದಿಸಿ ವಿಶ್ವದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ನಂತರದ ಸ್ಥಾನದಲ್ಲಿ ಚೀನಾ, ಪೆರು, ಪೋಲೆಂಡ್ ಹಾಗೂ ಆಸ್ಟ್ರೇಲಿಯಾ ದೇಶಗಳಿವೆ. ಕನ್ನಡದ ಅತ್ಯಂತ ಪ್ರಾಚೀನ ಗದ್ಯ ರೂಪದ ಕೃತಿ ಯಾವುದು? ನಿಮ್ಮ ಆಯ್ಕೆಗಳು: ಎ ವಡ್ಡಾರಾಧನೆ, ಬಿ ಶ್ರೀರಾಮಾಯಣ ದರ್ಶನಂ, ಸಿ ಕವಿರಾಜ ಮಾರ್ಗ, ಡಿ ಭಗವದ್ಗೀತೆ. ಸರಿಯಾದ ಉತ್ತರ ಆಪ್ಷನ್ ಎ ವಡ್ಡಾರಾಧನೆ. ರಾಜ್ಯದ ಯಾವ ಜಿಲ್ಲೆಯು ಮಾವಿನ ರಾಜಧಾನಿ ಎಂದು ಖ್ಯಾತಿಯನ್ನು ಹೊಂದಿದೆ? ನಿಮ್ಮ ಆಯ್ಕೆಗಳು: ಎ ಧಾರವಾಡ, ಬಿ ರಾಮನಗರ, ಸಿ ಕೋಲಾರ, ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲಾರ ಜಿಲ್ಲೆ. ಕನ್ನಡ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ನಿಮ್ಮ ಆಯ್ಕೆಗಳು: ಎ ತಾರಾ ಸುಬ್ಬರಾಯ, ಬಿ ಎಂ ರಾಮಮೂರ್ತಿ, ಸಿ ಆಲೂರು ವೆಂಕಟರಾಯರು, ಡಿ ರಾಮ್ಶ್ರೀ ಮುಗಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಎಂ ರಾಮಮೂರ್ತಿ. ಗಂಗರ ಕಾಲದ ರಾಜಧಾನಿ ಯಾವುದಾಗಿತ್ತು? ನಿಮ್ಮ ಆಯ್ಕೆಗಳು: ಎ ಬಾದಾಮಿ, ಬಿ ಬನವಾಸಿ, ಸಿ ತಲಕಾಡು, ಡಿ ಶ್ರೀರಂಗಪಟ್ಟಣ. ಸರಿಯಾದ ಉತ್ತರ ಆಪ್ಷನ್ ಸಿ ತಲಕಾಡು. ಆಲಮಟ್ಟಿ ಜಲಾಶಯಕ್ಕೆ ಯಾವ ನದಿಯ ನೀರು ಹರಿಯುತ್ತದೆ? ನಿಮ್ಮ ಆಯ್ಕೆಗಳು: ಎ ಗೋದಾವರಿ, ಬಿ ಕಾಳಿ, ಸಿ ಭೀಮಾ, ಡಿ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣಾ ನದಿ. ಶಂಕರಾಚಾರ್ಯರು ತಮ್ಮ ಮೊದಲನೇ ಮಠವನ್ನು ಎಲ್ಲಿ ಸ್ಥಾಪಿಸಿದರು? ನಿಮ್ಮ ಆಯ್ಕೆಗಳು: ಎ ಉಡುಪಿ, ಬಿ ಶೃಂಗೇರಿ, ಸಿ ಗೋಕರ್ಣ, ಡಿ ಮುರುಡೇಶ್ವರ. ಸರಿಯಾದ ಉತ್ತರ ಆಪ್ಷನ್ ಬಿ ಶೃಂಗೇರಿ. ವಾಟ್ಸಪ್ ಕಂಪನಿಯ ಸ್ಥಾಪಕರು ಯಾರು? ವಾಟ್ಸಪ್ ಕಂಪನಿಯ ಸ್ಥಾಪಕರು ಯಾರು? ಎ ಬಿಲ್ ಗೇಟ್ಸ್, ಬಿ ಮಾರ್ಕ್ ಜಕ್ಬರ್ಗ್, ಸಿ ಸ್ಟೀವ್ ಜಾಬ್ಸ್, ಡಿ ಎಲಾನ್ ಮಸ್ಕ್.
ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಕ್ ಜಗ್ಬರ್ಗ್. ವೀಕ್ಷಕರೇ, ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.